ನಮಸ್ಕಾರ ವೀಕ್ಷಕರೇ, ಎಲ್ಲವೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ ಇದನ್ನು ವಿಚಾರ ಬಂದು ಕಾಲಕ್ಕೆ ಸೀಮಿತವಾದಂಥದ್ದು, ಎಲ್ಲನೂ ಕಾಲದ ಒಂದು ಅಧೀನಕ್ಕೆ ಒಳಪಟ್ಟಿರುವಂಥದ್ದು. ಅದು ಎಲ್ಲವೂ ಪ್ರತಿಯೊಂದು ಸಹ ಒಂದು ವಸ್ತು ಸಹ ಅದರದೇ ಆದಂತಹ ಒಂದು ಇದು ಕೊಟ್ಟಿರ್ತಾರೆ, ಒಂದು ಗ್ಯಾರಂಟಿ ವಾರಂಟಿ ಅಂತಲೂ ಏನೋ ಒಂದು ಅವಧಿ ಅಂತ ಇದಾಗಿರುತ್ತೆ. ಹಾಗೆಯೇ ದೇಹನೂ ಸಹ ಒಂದು ಅವಧಿ ಕಾಲಕ್ಕೆ ಸೀಮಿತವಾಗಿರುತ್ತೆ, ಒಂದು ಸಮಯಕ್ಕೆ. ಹಾಗೆ ಆ ಸಮಯ ಮುಗ್ದಂಗೆ ದೇಹ ನಶಿಸಿ ಹೋಗುತ್ತೆ. ನಂತರ ಆತ್ಮ ಇರುವಂಥದ್ದು. ಆತ್ಮನ ಕೆಲವರು ನಂಬಲ್ಲ. ಫಸ್ಟ್ ಒಂದು 2 ವಿಡಿಯೋ ಇದೆ ವೀಕ್ಷಕರೇ, ನೋಡಿ. ಈಕ್ವಿಟಿ 10 ಚಾನಲಲ್ಲಿ ಆತ್ಮನ ಕೆಲವರು ನಂಬಲ್ಲ. ಆದರೆ ಆತ್ಮ ಅನ್ನೋದು ಇದೆ, ದೇಹಕ್ಕೆ ಹೇಗೆ ಶಕ್ತಿ ಅನ್ನೋದಿದೆ, ನಮ್ಮ ದೇಹ ಹೇಗೆ ಕ್ರಿಯಾಶೀಲವಾಗಿದೆ, ಪ್ರಾಣಶಕ್ತಿ ಅನ್ನೋದು ಅದಿರೋ ತನಕ ಒಂದು ದೇಹ ವರ್ಕ್ ಆಗುತ್ತೆ. ಅದು ಹೋದ್ಮೇಲೆ ದೇಹ ಮರಣಿಸುತ್ತೆ. ಅದು ಇದ್ದಾಗ ಎಲ್ಲ ಏನು ಕ್ರಿಯಾಶೀಲತೆ ಆಗಿದೆ, ಅದು ಹೋದಾಗ ದೇಹ ಮರಣಿಸಿದಾಗ ಅದು ಏನಾಯಿತು ಅನ್ನೋದೇ ಒಂದು ಪ್ರಶ್ನೆ ಆಗಿರುವಂಥದ್ದು ಏನಿದೆ. ಕಾಣದೇ ಇರುವಂತಹ ಒಂದು ಆತ್ಮ ಅನ್ನೋದು, ಅಥವಾ ಮನುಷ್ಯನ ದೇಹದ ಒಂದು ಚೈತನ್ಯ, ಒಂದು ಶಕ್ತಿ ಅಂತೇನಿದೆ, ಒಂದು ಸ್ಪಿರಿಟ್ ಅಂತನೋ ಶಕ್ತಿ ಅಂತನೋ ಅದೇನಿದೆ, ಅದು ಸಹ ಕಾಲದ ಅಧೀನದಲ್ಲಿರುತ್ತೆ. ಆತ್ಮ ಶಾಶ್ವತ, ದೇಹ ಶಾಶ್ವತ ಅಲ್ಲ. ಆತ್ಮ ಶಾಶ್ವತ ಹೇಗೆ? ಆತ್ಮ ಸ್ವರೂಪಿಗಳೇ ಎಲ್ಲ. ಆತ್ಮ ಒಂದು ದೇಹದಿಂದ ಒಂದು ದೇಹ ಪಡ್ಕೊಳ್ತಾ ಹೋಗುತ್ತೆ, ದೇಹ ಮಾತ್ರ ಬದಲಾವಣೆ ಆಗ್ತಾ ಇರುತ್ತೆ. ಹಾಗೆ ಆತ್ಮ ಅನ್ನೋದು ಶಾಶ್ವತ, ಅದು ಇತ್ತು, ಅದು ಸಹ ಒಂದು ಅವಧಿ. ಒಂದು ಆತ್ಮದ ಒಂದು ಜೀವಿತದಲ್ಲಿ ಆತ್ಮವು ಸಹ ಒಂದು ಅವಧಿಯಲ್ಲಿರುತ್ತೆ. ನಂತರ ಅದು ಸಹ ಆ ಒಂದು ಕಾಲದ ನಿಯಮಾನುಸಾರ ಅವಧಿ ಮುಗಿದಾಗೆ ನಂತರ ಅದು ನೆಕ್ಸ್ಟು ಅದರದೇ ಆದಂತಹ ದೇಹನ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ವೀಕ್ಷಕರೇ, ಕಾಲಾತೀತವಾಗಿ 2 ಕಾಲಕ್ಕೆ ಅಧೀನವಾದಂಥದ್ದು. ಇಲ್ಲಿ ಎಲ್ಲವೂ ಕಾಲದ ಮೇಲೆ ನಿಂತಿರುವಂಥದ್ದು. ಎಲ್ಲನೂ ಅಷ್ಟೇ, ಯಾವುದೇ ಮತಗಳಲ್ಲಾಗಿರ್ಬೋದು, ಯಾವುದೇ ಒಂದು ಇದರಲ್ಲೂ ತೊಗೊಂಡ್ರು, ಭೂಗ್ರಹದಲ್ಲಿ ಓಡ್ತಿರೋ ಗಂಟೆನ 24, ಒಂದು ಕ್ಯಾಲೆಂಡ್ರಲ್ಲಿ ತೊಗೊಂಡ್ರೂ ಜನವರಿಯಿಂದ ಡಿಸೆಂಬರು, ಎಲ್ಲ ಸಮಯ ಗ್ರಹಗಳು ಎಲ್ಲ ಚಲನಾತೀತವಾಗಿ ಎಲ್ಲನೂ ಒಳಗೊಂಡಿರುವಂಥದ್ದು, ಎಲ್ಲನೂ ಕಾಲಕ್ಕೆ ಸೀಮಿತವಾಗಿರುವಂಥದ್ದು. ಹಾಗಾಗಿ ಇಂಥ ಕಾಲ ಭೂಗ್ರಹಕ್ಕೆ 24 ಗಂಟೆ ಅನ್ನೋದು ಸೀಮಿತವಾದಂಥದ್ದು. ಈ 24 ಗಂಟೆಗಳಲ್ಲೇ ನಿರ್ಧಾರಿತವಾದಂಥದ್ದು ಭೂಗ್ರಹ ಜೀವಿಗಳದ್ದು, ಭೂಗ್ರಹ ಸೀಮಿತ ಪ್ರದೇಶಗಳಲ್ಲಿರುವಂತಹ ಭೂಗ್ರಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳದ್ದು. ಹಾಗಾಗಿ ವೀಕ್ಷಕರೇ, ಏನಿದೆ, ಮನುಷ್ಯ ಜೀವನದಲ್ಲಿ ಹುಟ್ಟುತ್ತಾನೆ, ಸಾಯ್ತಾನೆ ಅನ್ನೋದು ಏನಿದೆ, ಹುಟ್ಟು ಸಾವು ಅನ್ನೋದು ಸಾಮಾನ್ಯವಾಗಿದೆ. ಆತ್ಮ ಅನ್ನೋದು ಸಹ ಅದು ಅದರದೇ ಆದಂತಹ ಅವಧಿಯಲ್ಲಿ ಆತ್ಮ ಸಹ ಕೊನೆಗೊಂಡು ಮತ್ತೊಂದು ದೇಹಕ್ಕೆ ಹೋಗುವಂತಹ ಸ್ಥಿತಿಗತಿಗಳನ್ನು ಹೊಂದಿಕೊಳ್ಳುತ್ತೆ. ಹಾಗಾಗಿ ಆತ್ಮ ಸಹ ಒಂದು ರೀತಿಯಲ್ಲಿ ಶಾಶ್ವತ ಅಲ್ಲ, ಆದರೆ ಆತ್ಮ ಶಾಶ್ವತ. ಆತ್ಮನೇ ಎಲ್ಲ, ಆತ್ಮನೇ ಅಂತಿಮ. ಆದರೆ ಆತ್ಮ ಅವಧಿ ಮುಗಿದ ಮೇಲೆ ಮತ್ತೊಂದು ದೇಹಕ್ಕೆ ಹೋಗುವಂತಹ ಕ್ರಿಯೆಗಳಲ್ಲಿರುತ್ತೆ. ಪಾಪ ಕರ್ಮಗಳು ಪುಣ್ಯಗಳ ಸಾರ ಅದರದೇ ಆದಂತಹ ಪ್ರಕ್ರಿಯೆಗಳಲ್ಲಿ ಆತ್ಮ ಹೊಂದುತ್ತೆ. ಮನುಷ್ಯ ಇಲ್ಲಿ ಏನು ಹುಟ್ಟಿರ್ತಾನೆ, ಏನು ಪಾಪ ಕರ್ಮಗಳನ್ನ ಮಾಡಿರ್ತಾನೆ, ಅದನ್ನು ಅನುಭವಿಸಲೇಬೇಕು. ಆತ್ಮಗಳ ಬಗ್ಗೆ ಇದೆ. ಆದರೆ ಪಾಪ ಕರ್ಮಗಳು ಪುಣ್ಯಾನುಸಾರ ಪುನಃ ಅದರದೇ ಆದಂತಹ ಜೀವವನ್ನು ಸಹ ಆತ್ಮ ಹೊಂದುತ್ತೆ. ಪುನರ್ಜನ್ಮ ಅನ್ನೋದು ಹೊಂದುತ್ತೆ ವೀಕ್ಷಕರೇ. ಹೇಗೆ ಇಲ್ಲಿಂದ ಮನುಷ್ಯ ಜೀವನದಲ್ಲಿ ಪಾಪ ಕರ್ಮಗಳನ್ನು ಹೇಗೆ ಮಾಡಿಕೊಂಡು ಹೊತ್ಕೊಂಡು ಜೀವನದಲ್ಲಿ ಮರಣಿಸ್ತಾನೋ, ಹಾಗೇ ಮರಣ ಹೊಂದಿದ ನಂತರನೂ ಆತ್ಮದ ಜೀವಿತಾವಧಿಯಲ್ಲಿ ಅಲ್ಲೂ ಸಹ ಪಾಪಕರ್ಮಗಳು ಅನ್ನೋದು ಇದೆ. ಆ ಪಾಪಕರ್ಮಗಳು ಇಲ್ಲಿ ಹೇಗೆ ಹೊತ್ತುಕೊಂಡಿರ್ತಾನೋ ಅದನ್ನು ಅನುಭವಿಸಿ, ಅದನ್ನು ಇನ್ನು ಉಳಿಕೆಯಾಗಿರುವಂತಹ ಹೆಚ್ಚು ಪಾಪಗಳು ಕರ್ಮಗಳು ಅಂತ ಏನಿದೆ, ಉಳಿಕೆಯಾದಂತಹ ಕರ್ಮಗಳನ್ನ ಹಾಗೆ ಉಳಿಸಿಕೊಂಡು ನೆಕ್ಸ್ಟು ಮರಣದ ನಂತರ ಆತ್ಮಸ್ಥಿತಿಯಲ್ಲಿ ಅಲ್ಲೂ ಸಹ ಅದರದೇ ಆದಂತಹ ಜೀವಿತ ವ್ಯವಸ್ಥೆಯಲ್ಲಿ ಜೀವಿಸಬೇಕಾದ ಕ್ರಮಗಳಿರುತ್ತೆ. ಆ ಕ್ರಮಾನುಸಾರ ಹೋಗ್ತಾ ಇರಬೇಕು. ಅದು ಸಹ ಆತ್ಮದ ಜೀವಿತ ಅವಧಿಯಲ್ಲಿ.
ಅದು ಸಹ ಆತ್ಮಕ್ಕೆ ಸಂಬಂಧಪಟ್ಟದ್ದು. ಈಗ ಏನಿದೆ, ಈಗ ನಿಮಗೆ ಸ್ವಲ್ಪ ಟೈರ್ಡ್, ಅದೇ ಈಕ್ವಿಟಿ 10 ಏನಿದೆ ಆ ಚಾನಲನ್ನು ವೀಕ್ಷಿಸಿ ಯಾರು ನಂಬಿಕೆ ಅನ್ನೋದು ಏನಿದೆ ಆತ್ಮಗಳ ಬಗ್ಗೆ ಅನ್ನೋದು, ಇಲ್ಲಿ ಪ್ರೇತಾತ್ಮ ಅನ್ನೋದಿಲ್ಲ, ಯಾಕಂದರೆ ಪ್ರೇತಾತ್ಮದ ಬಗ್ಗೆನೇ ವಿಡಿಯೋ ಮಾಡಿರೋದು. ಅದನ್ನು ನೋಡಿ ಈಕ್ವಿಟಿ 10 ಚಾನಲಲ್ಲಿ. ಹಾಗಾಗಿ ಆ ಆತ್ಮಕ್ಕೆ ಆತ್ಮ ಸಹ ಒಂದು ಅದರದೇ ಆದಂತಹ ನಿಯಮಾನುಸಾರ ಇರುತ್ತೆ. ಆ ನಿಯಮನ ದಾಟಿತು ಅಂತ ಹೇಳಿದ್ರೆ ಅದು ಮನುಷ್ಯ ಜೀವನಕ್ಕೆ ರಿಲೇಟೆಡ್ ಆಗಿ ಮನುಷ್ಯನ ಜೀವನದ ಒಂದು ಆಸೆ ಆಕಾಂಕ್ಷೆಗಳನ್ನು ಬಿಡದೆ ಅದು ಮನುಷ್ಯ ಜೀವನದ ಕಡೆನೇ ಗಮನ ಕೊಟ್ಟು ಮನುಷ್ಯನ ಜೀವನ ಕಡೆ ಬರೋದಕ್ಕೆ ಪ್ರಯತ್ನಿಸ್ತಾ ಇದ್ದರೆ ಅದರ ನಿಜವಾದಂತಹ ಜವಾಬ್ದಾರಿಯನ್ನು ಅರಿಯದೆ ಇಲ್ದಿರುವಂತಹ ಕ್ರಿಯೆಗಳಲ್ಲಿ ತೊಡಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಮನುಷ್ಯ ದೇಹ ಸ್ವರೂಪಿಯಾದಂತಹ ಮನುಷ್ಯನೆದಿರೋದು ಪ್ರೇತಾತ್ಮ ಅಂತ ಅನಿಸ್ಕೊಳ್ಳುತ್ತೆ, ದೆವ್ವ ಭೂತ ಈ ಥರ ಅನಿಸ್ಕೊಳ್ಳುತ್ತೆ. ಇದು ಸಹ ಒಂದು ಆತ್ಮಕ್ಕೆ ಇರುತ್ತೆ. ಒಳ್ಳೆ ಆತ್ಮ ಅನಿಸ್ಕೊಳ್ಳೋದು, ಪ್ರೇತಾತ್ಮ ಈ ಥರ ಎಲ್ಲ ಅನಿಸ್ಕೊಳ್ಳೋದು ಆತ್ಮಗಳಿಗೆ ಇರುತ್ತೆ. ಸಾಮಾನ್ಯವಾಗಿ ಎಲ್ಲ ಆತ್ಮಗಳು ಇದೆ, ಎಲ್ಲ ಆತ್ಮಗಳು ಅದ್ರ ಪಾಡಿಗೆ ಅದು ಇರುವಂಥದ್ದು. ಆದರೆ ಯಾವಾಗ ಮನುಷ್ಯನ ಜೀವನ ವ್ಯವಸ್ಥೆಯಲ್ಲಿ ಅದು ಬರೋದಕ್ಕೆ ನೋಡ್ತದೋ, ಅದು ತನ್ನ ಬಯಕೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ನೋಡ್ತದೋ, ಆಗ ಅದು ದೇಹ ರೂಪದಲ್ಲಿರುವಂತಹ ಮನುಷ್ಯರಿಗೆ ದೆವ್ವ ಅಂತ ಕರೆಸ್ಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಆಸೆ ಬಯಕೆಗಳು ಅರ್ಧಕ್ಕೆ ಸ್ಟಾಪ್ ಆಗಿರ್ಬೋದು, ಅಥವಾ ಅದು ಹಾಗೇ ಒಂದು ಬಯಕೆಯಲ್ಲಿ ಇರ್ತದೋ ಅದು ತಿಳಿವಳಿಕೆಯಲ್ಲಿ ಇಲ್ಲ. ಮನುಷ್ಯ ಆದಷ್ಟು ಜೀವಿಗಳಲ್ಲಿ ಒಂದು ಹಂತದಲ್ಲಿ ಮನುಷ್ಯ ಇರುವಂಥದ್ದು ಎಲ್ಲ ಒಂದು ಅದರದೇ ಆದಂತಹ ಸ್ಥಿತಿಗತಿಗಳಲ್ಲಿ ಜ್ಞಾನವನ್ನು ಪಡೆದಿರುವಂಥದ್ದು ಮನುಷ್ಯ ಜೀವಿ. ಮತ್ತು ಅದಂತಹದೇ ಸೌಕರ್ಯಗಳನ್ನು ಸಹ ಮನುಷ್ಯ ಜೀವಿ ಹೊಂದಿದ್ದಾನೆ. ಹಾಗಾಗಿ ಎಲ್ಲವನ್ನು ನಿಯಂತ್ರಿಸಿಕೊಳ್ಳೋದು ಏನಿದೆ, ಆ ನಿಯಂತ್ರಣ ಅನ್ನೋದು ಆತ್ಮಕ್ಕೆ ತುಂಬ ಸೂಕ್ತವಾಗಿರುತ್ತೆ. ಆತ್ಮ ಜ್ಞಾನ ಹೊಂದೋದಕ್ಕೆ ಈ ನಿಯಂತ್ರಿಸಿಕೊಳ್ಳೋದು ತುಂಬ ಮುಖ್ಯ ವೀಕ್ಷಕರೇ. ಏನು ಇವತ್ತು ಯಾರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾವುದರಲ್ಲಾದರೂ ಒಂದು ಅಡಿಕ್ಷನ್ ಅಂತ ಆಗಿದ್ರೆ, ಏನೇ ಇದಾಗಿದ್ರೂ ಅದು ಕಾಲಾತೀತವಾಗಿ ಮರಣಿಸಿದ ನಂತರ ಪುನಃ ಅದು ಬೇಕು ಅಂತ ಅನಿಸುತ್ತೆ. ಯಾರೋ ಪ್ರೀತಿ ಪಾತ್ರರಾದರೂ ಅಷ್ಟೇ, ತಿನ್ನುವಂಥ ಆಹಾರ ಆದರೂ ಅಷ್ಟೇ, ಪ್ರತಿಯೊಂದು ಅಷ್ಟೇ. ತುಂಬ ಆಸಕ್ತಿ ಯಾವುದ್ರ ಮೇಲಿದೆ ಅದು ದೇಹಕ್ಕೆ ಹೋದ ನಂತರನೂ ಅದು ಬೇಕು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ದೇಹ ಹೋದ ಮೇಲೂ ಅದರ ಬಯಕೆನ ತೀರಿಸಿಕೊಳ್ಳೋಕ್ಕೆ ಯಾವುದಾದ್ರೂ ಮುಖಾಂತರ ಅದು ಪ್ರಯತ್ನ ಪಡ್ತಾನೆ ಇರುತ್ತೆ. ಆಗಿಲ್ಲದ್ರೂ ಅದು ಅದರದೇ ಆದಂತಹ ಪ್ರಯತ್ನ ಪಡ್ತಾ ಇರುತ್ತೆ. ಆ ಕಡೆ ಆತ್ಮದ ಒಂದು ಜೀವಿತ ಉದ್ದೇಶವೂ ಸಹ ಈಡೇರಲ್ಲ. ಅಲ್ಲೂ ಅತೃಪ್ತತೆ, ಇಲ್ಲೂ ಸಹ ಅತೃಪ್ತತೆ. ಹಾಗಾಗಿ ನಿಯಂತ್ರಣದಲ್ಲಿ ಇರೋದು, ನಿಯಂತ್ರಿಸಿಕೊಳ್ಳೋದು, ಜೀವಿತಾವಧಿಯಲ್ಲಿ ದೇಹ ಸ್ವರೂಪದಲ್ಲಿ ಇದ್ದಾಗ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ನಿಯಂತ್ರಿಸಿಕೊಳ್ಳೋದು ಆತ್ಮಕ್ಕೆ ತುಂಬ ಒಳ್ಳೆಯದು. ಯಾಕೆಂದರೆ ಇಲ್ಲಿ ಕಾಲಾತೀತವಾಗಿರೋದ್ರಿಂದ ಇಲ್ಲಿ ಯಾವುದೂ ಸಹ ಶಾಶ್ವತ ಅಲ್ಲ. ನಿಯಂತ್ರಿಸಿ ಈ ದೇಹ ಮರಣಿಸಿದಂತಹ ಏನು ಸಿಗುತ್ತೆ, ಈಗ ಊಟ ಮಾಡ್ತಿದ್ದೀವಿ, ಮರಣಿಸಿದ ನಂತರ ಊಟ ಸಿಗುತ್ತಾ, ಅನ್ನ ಸಾಂಬಾರು ಸಿಗುತ್ತಾ? ಸಿಗಲ್ಲ. ಇಷ್ಟೊಂದು ಇದರಲ್ಲೇ ಹೀಗಿದೆ, ಊಟನೇ ಸಿಗಲ್ಲ ಅಂತ ಹೇಳಿದಾಗ ನಾವು ಅದನ್ನು ಒಂದು ರೀತಿಯಲ್ಲಿ ಇದು ಮಾಡ್ಕೊಂಡಿರ್ಬೇಕಾಗುತ್ತೆ. ತಿನ್ನೋ ಆಹಾರವೂ ಅಷ್ಟೇ, ತುಂಬ ಅತಿಯಾದ ಬಯಕೆಗಳು ಆಹಾರದಲ್ಲಿ ಇರಬಾರ್ದು. ಎಲ್ಲನೂ ಒಂದು ದಂಡಿಸ್ಕೊಳ್ತಾ ಇರಬೇಕು. ನಮ್ಮನ್ನು ನಾವೇ ನಿಯಂತ್ರಿಸ್ಕೊಳ್ಳೋದು, ದಂಡಿಸ್ಕೊಳ್ಳೋದು ಆಹಾರಗಳಿಂದ ಹಿಡಿದು ಪ್ರತಿಯೊಂದರಲ್ಲೂ ಇರಬೇಕು ವೀಕ್ಷಕರೇ. ಇದು ಆತ್ಮಕ್ಕೆ ತುಂಬ ಒಳ್ಳೆಯದು. ಯಾಕಂದರೆ ಮನುಷ್ಯ ಮರಣಿಸ್ತಾನೆ. ಪ್ರತಿಯೊಂದು ದೇಹದಲ್ಲಿ ಇರುವಂತಹ ಆತ್ಮ ಆ ದೇಹಕ್ಕೆ ಮಾಲೀಕ ಇದ್ದಂಗೆ, ಆ ಆತ್ಮಕ್ಕೆ ಅಂತರಾತ್ಮ ಮಾಲೀಕ ಇದ್ದಂಗೆ, ಹೀಗೆ ಪರಮಾತ್ಮ ಮಾಲೀಕ ಇದ್ದಂಗೆ ಆ ಇದಕ್ಕೆ ಸೂಕ್ಷ್ಮಾತೀತ ಸೂಕ್ಷ್ಮವಾಗಿ. ಮನುಷ್ಯನಿಗೆ ಆತ್ಮಗಳು ಕಾಣಲ್ಲ, ಆತ್ಮಗಳಿಗೆ ಪರಮಾತ್ಮ ಕಾಣಲ್ಲ. ಈಗ ನಮ್ಮ ಕಣ್ಣೆದುರುಗಡೆ ಏನೂ ಕಾಣಲ್ಲ, ಆತ್ಮಗಳಿದ್ದರೂ ಆತ್ಮಗಳಿಗೆ ದೇವರಿದ್ದರೂ ದೇವರು ಕಾಣಲ್ಲ ಸುತ್ತಮುತ್ತ. ಹಾಗಾಗಿ ಇಲ್ಲಿರುವಂತಹ ಏನು ಬಯಕೆಗಳಿದೆ ಅದಾಗೆ ಉಳಿದಿರುತ್ತೆ. ಈ ಜೀವನದ ಸರ್ಕಲ್ ಅಂತ ಏನಿದೆ, ಹುಟ್ಟು ಸಾವು ಪುನರುಪಿ ಜನನ ಪುನರುಪಿ ಮರಣಂ ಅಂತ ಏನಿದೆ, ಹುಟ್ಟು ಸಾವು ಮರುಹುಟ್ಟು, ಈ ಥರ ಒಂದು ಸರ್ಕಲ್ ಏನಿದೆ ಅದು ನಿರಂತರ ಪ್ರಕ್ರಿಯೆಗಳಲ್ಲಿ ನಡೀತಾ ಹೋಗ್ತಿರುವಂಥದ್ದು, ಅದು ನಡೀತಾ ಇರುತ್ತದೆ.
ಅದರದೇ ಆದಂಥ ಜೀವನ, ಅದರದೇ ಆದಂತಹ ಕ್ರಮಗಳಲ್ಲಿ ವೀಕ್ಷಕರೇ. ಮನುಷ್ಯನ ಪಾಪ ಕರ್ಮಗಳು ಪುಣ್ಯಾನುಸಾರ ಅದು ಸಹ ಬೇರೆ 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 ದೇಹನ ಪಡ್ಕೊಳ್ಳುತ್ತೆ. ಮನುಷ್ಯ ಇರುವಂಥದ್ದು ಬೇರೆ ದೇಹವನ್ನು ಪಡೆದುಕೊಳ್ಳುತ್ತೆ. ಎಷ್ಟೋ ದೇಹವನ್ನು ಪಡೆದ ನಂತರ ಮನುಷ್ಯ ದೇಹಕ್ಕೆ ಬಂದಿದ್ದು, ಮನುಷ್ಯ ದೇಹದಿಂದ ಮತ್ತೆ ಯಾವುದು ಸಹ ದೇಹಕ್ಕೆ ಹೋಗಬಹುದು. ಅದೇ ಮನುಷ್ಯ ದೇಹದಲ್ಲಿ ಇದ್ದಾಗ ಎಲ್ಲ ಕ್ರಮಗಳನ್ನು ಎಲ್ಲವನ್ನು ಹತೋಟಿಲಿಟ್ಟು ಎಲ್ಲ ನಿಯಂತ್ರಣದಲ್ಲಿ ಒಳಪಡಿಸಿಕೊಂಡು ತನ್ನನ್ನು ತಾನು ದಂಡಿಸಿಕೊಂಡಿದ್ರೆ ನಂತರ ಮನುಷ್ಯ ಜನ್ಮಕ್ಕೆ ಬರುವಂಥ ಸಾಧ್ಯತೆಯೂ ಇದೆ. ಅದು ಬರೀ ಮನುಷ್ಯ ದೇಹಕ್ಕೆ ಮಾತ್ರ ಸೀಮಿತವಾಗಿರಲ್ಲ, ಮನುಷ್ಯ ದೇಹದಲ್ಲಿದ್ದಾಗ ಜೀವಿತಾವಧಿಯಲ್ಲಿ ಮಾತ್ರ ಸೀಮಿತವಾಗಿರಲ್ಲ, ಆತ್ಮದಲ್ಲಿದ್ದಾಗಲೂ ಆ ಕ್ರಿಯೆ ಪ್ರಕ್ರಿಯೆಗಳಲ್ಲಿ ತೊಡಗಿರಬೇಕಾಗುತ್ತೆ. ಧರ್ಮ ಅನ್ನೋದು ದೇಹ ಸ್ವರೂಪದಲ್ಲಿರುವ ಮನುಷ್ಯನಿಗೆ ಹೇಗಿದೆ, ಆತ್ಮಗಳಿಗೂ ಧರ್ಮ ಅನ್ನೋದಿದೆ. ಇಲ್ಲಿ ಕವಲೊಡೆದಿರುವಂತಹ ನೂರಾರು ಧರ್ಮಗಳಲ್ಲ, ಅದು ಮತಗಳು. ಧರ್ಮ ಇರೋದು ಒಂದೇ, ಆತ್ಮಕ್ಕೂ ಧರ್ಮ ಇದೆ ವೀಕ್ಷಕರೇ. ಅದು ಈ ಥರ ವಿಭಜನೆಗಳಲ್ಲ, ಅದು ಒಂದೇ. ಹಾಗಾಗಿ ಧರ್ಮ ಅನ್ನೋದು ಒಂದು ರೀತಿಯಲ್ಲಿ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಧರ್ಮದ ನೆಕ್ಸ್ಟ್ ಪಾರ್ಟ್ ಮಾಡೋಣ, ವೀಕ್ಷಿಸಿ. ಅದರಲ್ಲೂ 2 ಧರ್ಮ ಅನ್ನೋದು ಇದಿದೆ ವಿಡಿಯೋ. ಹಾಗೆ ಈ ಒಂದು ಹುಟ್ಟು ಏನಿದೆ ವೀಕ್ಷಕರೇ, ಈ ಹುಟ್ಟು ನಿರಂತರ ಮರಣ, ನಿರಂತರ ಆಗಿ ಹುಟ್ಟು ಅನ್ನೋದು ಒಂದು ಸೈಕಲ್ ಥರ ಆಗ್ತಿರುತ್ತೆ. ಮನುಷ್ಯ ತನ್ನದೇ ಆದಂತಹ ಜೀವಿತಾವಧಿಯಲ್ಲಿ ಎಲ್ಲವನ್ನು ನಿಯಂತ್ರಿಸಿ ತನ್ನದೇ ಆದಂತಹ ಒಳ್ಳೆಯ ದಾರಿಯಲ್ಲಿ, ಉತ್ತಮ ದಾರಿಯಲ್ಲಿ ಹೋದಷ್ಟು ಮನುಷ್ಯ ಮರಣಿಸಿ ಅದೇ ಜನ್ಮಕ್ಕೆ ಬರುವ ಸಾಧ್ಯತೆ ತುಂಬ ಇದೆ. ಒಬ್ಬ ಮನುಷ್ಯನಿಗೆ ಇಷ್ಟು ಜನ್ಮ ಅಂತ ನಿಗದಿತವಾದಂಥದ್ದು ಸಹ ಇದೆ. 7 ಜನ್ಮ ಅಂತಿದೆ. ಈ ಥರ 7 ಜನ್ಮ ಪ್ರಕ್ರಿಯೆಗಳಲ್ಲಿ ಮನುಷ್ಯ ಅದರದೇ ಆದಂತಹ ಆತ್ಮಗಳಲ್ಲೂ ದೇಹಗಳಲ್ಲೂ ಉತ್ತಮವಾದಂಥ ಕಾರ್ಯ ಧರ್ಮಾತೀತವಾಗಿ ನಡ್ಕೊಂಡು ಬಂತು ಅಂದರೆ ಆ 7ನೇ ಜನ್ಮ ದಾಟಿದ ಮೇಲೆ ಉತ್ತಮವಾದಂತಹ ಅದರದೇ ಆದಂತಹ ಫಲಿತಾಂಶ ಸಿಗುತ್ತೆ ವೀಕ್ಷಕರೇ. ಹಾಗಾಗಿ ಆತ್ಮಗಳಲ್ಲೂ ಅದರದೇ ಆದಂತಹ ಧರ್ಮನ ಪಾಲನೆ ಮಾಡಬೇಕು, ದೇಹದಲ್ಲೂ ಅದರದೇ ಆದಂಥ ಧರ್ಮನ ಪಾಲನೆ ಮಾಡಬೇಕು. ದೇಹ ಸ್ವರೂಪದಲ್ಲಿದ್ದಾಗ ಹೇಗೆ ಪಾಪಕರ್ಮಗಳು ಕೌಂಟ್ ಆಗುತ್ತೆ, ಅದರದೇ ಆದಂತಹ ಫಲ ಪ್ರತಿಫಲಗಳು ಹೇಗೆ ಸಿಗುತ್ತೆ, ಹಾಗೆಯೇ ಆತ್ಮದಲ್ಲಿದ್ದಾಗಲೂ ಅದರದೇ ಆದಂತಹ ಪ್ರತಿಫಲ ಅನ್ನೋದು ಸಿಗುತ್ತೆ ವೀಕ್ಷಕರೇ. 2 ಪ್ರಕ್ರಿಯೆಗಳಲ್ಲೂ ಆತ್ಮ ಅನ್ನೋದು ದೇಹದಲ್ಲಿದ್ದಾಗ, ದೇಹದಿಂದ ತ್ಯಜಿಸಿ ಆತ್ಮದಲ್ಲಿದ್ದಾಗ ಈ ಪಾಪ ಕರ್ಮಗಳು ಪುಣ್ಯಗಳು ಏನಿದೆ ಒಳ್ಳೊಳ್ಳೆ ಕಾರ್ಯಗಳಲ್ಲಿ ಒಳ್ಳೊಳ್ಳೆ ವಿಚಾರಗಳಲ್ಲಿ ತೊಡಗಬೇಕು, ತನ್ನನ್ನು ತಾನು ನಿಯಂತ್ರಿಸ್ಕೊಳ್ಬೇಕು. ದೇಹದಲ್ಲಿದ್ದಾಗಲೂ ಅಷ್ಟೇ, ಆತ್ಮದಲ್ಲಿದ್ದಾಗಲೂ ಅಷ್ಟೇ. ಇದೆರಡು ಸಹ ತನ್ನ ಮುಂದಿನ ಒಂದು ಜೀವ ಪ್ರಕ್ರಿಯೆಗೆ ಸಹಾಯಕಾರಿಯಾಗಿರುತ್ತೆ. ಈ ಧರ್ಮ ಅನ್ನೋದು ಇದೇ ರೀತಿಯಲ್ಲಿ ಮನುಷ್ಯನ ಜೀವಿಯ ಪ್ರತಿ ಜೀವಿಗಳ ಆತ್ಮಕ್ಕೆ ಅಂತರಾತ್ಮಕ್ಕೆ ಉದ್ಧಾರಕ್ಕೆ ದಾರಿಗೆ ತೋರಿಸುವಂತಹ ಒಂದು ಮಾರ್ಗ ವೀಕ್ಷಕರೇ. ಹಾಗಾಗಿ ಈ ಧರ್ಮ ಅನ್ನೋದು, ಧರ್ಮ ಪಾಲನೆ ಅನ್ನೋದು ಹುಟ್ಟಿನಲ್ಲಿ ಮಾಡ್ತಾ ಇರಬೇಕು. ಆತ್ಮ ಸ್ವರೂಪಿ ಆದಾಗಲೂ ಧರ್ಮ ಪಾಲನೆ ಮಾಡ್ತಾ ಇರಬೇಕು. ಆತ್ಮಕ್ಕೂ ಧರ್ಮ ಇದೆ, ದೇಹಕ್ಕೆ ಮಾತ್ರ ಅಲ್ಲ. ದೇಹ ಸ್ವರೂಪದಲ್ಲಿದ್ದಾಗ ಮಾತ್ರ ಅಲ್ಲ, ಪ್ರಾಣಿಗಳು ಸಹ ಅದರದೇ ಆದಂಥ ಧರ್ಮನ ಪಾಲಿಸ್ತಾ ಇರ್ತದೆ. ಪ್ರಾಣಿಗಳಿಗೂ ಅದರದೇ ಆದಂಥ ಧರ್ಮದಲ್ಲೇ ಅದು ಪ್ರಾಣಿಗಳು ಸಹ ಇದೆ. ಹಾಗಾಗಿ ವೀಕ್ಷಕರ, ಧರ್ಮದ ಮುಂದುವರಿದ ಭಾಗ ಇದೆ, ಆದರೆ ಇದು ಸಹ ಧರ್ಮಕ್ಕೆ ಸಂಬಂಧಪಟ್ಟಿದ್ದೆ. ಆತ್ಮಗಳಿಗೂ ಧರ್ಮ ಇದೆ ಅನ್ನೋದು ಧರ್ಮನ ಮೀರಿ ನಿಂತಾಗ ಅದರದೇ ಆದಂತಹ ಪ್ರಕ್ರಿಯೆಗಳಲ್ಲಿ ಹೋಗುತ್ತೆ. ಹೀಗೆ ವಿಚಾರಗಳಲ್ಲಿ ಹಲವು ಪ್ರಕ್ರಿಯೆಗಳಲ್ಲಿ 7 ಜನ್ಮದಲ್ಲೂ ಏನಿದೆ, 7 ಜನ್ಮ 7 ಜನ್ಮಕ್ಕೂ ಅಂತ ಏನು ಮಾತಿದೆ, ಆ 7 ಜನ್ಮ ಅನ್ನೋದಲ್ಲಿ ಏನು ನಿಲ್ಲಿಸಿದ್ದಾರೆ, 8ನೇ ಜನ್ಮ 9 ಜನ್ಮ 10 ಜನ್ಮಕ್ಕೂ ಅಂತ ಹೇಳಿಲ್ಲ, 7 ಜನ್ಮ ಅಂತ ಹೇಳಿದ್ದಾರೆ. ಸಪ್ತ ಋಷಿಗಳು ಅಂತ ಹೇಳಿದ್ದಾರೆ ಹಿಂದೂ ಅನ್ನೋ ಒಂದು ವಿಚಾರದಲ್ಲಿ. ವೀಕ್ಷಕರೇ, ಎಲ್ಲ ಒಂದೇ. ಇವತ್ತು ಒಂದು ಇದರಿಂದ ಬಂದಿರುವಂಥದ್ದು ಏನಿದೆ, ಸಪ್ತ ಚಿರಂಜೀವಿಗಳು ಅಂತೇಳಿದೆ, ಸಪ್ತ ಸಾಗರ, ಸಪ್ತ ಲೋಕಗಳು, ಏನೋ ಒಂದು 7 ಅನ್ನೋದು ತುಂಬ ಇದಿದೆ ವೀಕ್ಷಕರೇ. ಹಾಗಾಗಿ 7ಕ್ಕೆ ತುಂಬ ಅದರದೇ ಆದಂತಹ ಒಂದು ಪ್ರಾಶಸ್ತ್ಯ ಇದೆ. ಹಾಗಾಗಿ 7 ಜನ್ಮ ಅಂತ ಏನಿದೆ, 7 ಜನ್ಮದಲ್ಲೂ ಅದರದೇ ಆದಂತಹ 7 ಆತ್ಮ ಜೀವಿತಾವದಲ್ಲೂ ಅದರದೇ ಆದಂತಹ ಪ್ರಕ್ರಿಯೆಗಳಲ್ಲಿ ಧರ್ಮ ಪಾಲನೆ ಮಾಡಿದಷ್ಟು ಆ ಒಂದು ಅದರದೇ ಆದಂತಹ ಫಲಿತಾಂಶ ಖಂಡಿತವಾಗಲೂ ಸಿಗುತ್ತೆ ವೀಕ್ಷಕರೇ. ಹಾಗಾಗಿ ಇಂತಹ ಪಾಲನೆ, ಇಂತಹ ಒಂದಿದು ಎಲ್ಲಿ ಸಿಗುತ್ತೆ?
ಅದಕ್ಕೆ ಆದಂತಹ ಇದು ಇಲ್ಲಿ ಬಂದಂತಹ ಕಾಲಾತೀತವಾಗಿ ಬಂದಂತಹ ಮಹಾನ್ ದೈವಿ ಪುರುಷರು ಮಾಡಿಕೊಟ್ಟೋಗಿದ್ದಾರೆ. ಅದನ್ನು ಪಾಲಿಸಲೇಬೇಕು, ಅದರ ಕಡೆನೇ ಗಮನ ಕೊಡಲೇಬೇಕು. ಅದು ವೀಕ್ಷಕರೇ ಗ್ರಂಥಗಳು ಏನಿದೆ, ಬೈಬಲ್, ಕುರಾನ್, ಭಗವದ್ಗೀತೆ, ವೇದಗಳು, ಇದೆಲ್ಲ ಏನಿದೆ ಇದರ ಪಾಲನೆಯಲ್ಲಿ ಇರಬೇಕು ವೀಕ್ಷಕರೇ. ಇನ್ನು ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಯಾವುದೇ ಗ್ರಂಥಗಳು, ಬೌದ್ಧಿಸ್ಟ್ ಇದೆ ಇದರ ಗ್ರಂಥಗಳು, ಜೈನದು ಗ್ರಂಥಗಳಿದೆ, ಈಗ ಗ್ರಂಥಗಳು ಯಾವುದೆಲ್ಲ ಇದೆ ಅದರ ಪಾಲನೆಯಲ್ಲಿ ಇರಬೇಕು. ಪ್ರತಿಯೊಂದು ಆ ಒಂದು ಅದರದೇ ಆದಂತಹ ಸೀಮಿತ ಕಾಲಾವಧಿ, ಆ ಒಂದು ಕಾಲಾತೀತವಾಗಿ ಆ ಕಾಲಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ಗ್ರಂಥಗಳು ಇದಾಗಿರುತ್ತೆ. ಆದರೆ ಕಾಲ ನಂತರ ಬದಲಾವಣೆಗೊಂಡಿರುತ್ತೆ. ಈಗ ಬುದ್ಧ ಬಂದಾಗ ಒಂದು ರೀತಿಯಲ್ಲಿ ಇದ್ದಂತಹದ್ದು, ಶಂಕರಾಚಾರ್ಯರು ಬಂದಾಗ ಮತ್ತೊಂದು ರೀತಿಯಲ್ಲಿ ಇರುವಂಥದ್ದು, ಎರಡು ಬೇರೆ ಬೇರೆ. ಹಾಗಾಗಿ ಕಾಲಕ್ಕೆ ಅದರದೇ ಆದಂತಹ ಕಾರ್ಯವೈಖರಿಗೆ ಬದಲಾಗ ಸಾಧ್ಯತೆ ಇದೆ. ಯಾವುದನ್ನು ಬಿಡಬಾರ್ದು, ಎಲ್ಲವನ್ನು ತಗೋಬೇಕು. ಕುರಾನ್ನು ಬಿಡಬಾರ್ದು, ಬೈಬಲನ್ನು ಸಹ, ಬೌದ್ಧಿಸ್ಟ್ ಯಾವುದನ್ನು ಬಿಡಬಾರ್ದು. ಎಲ್ಲ ವಿಚಾರಗಳನ್ನು ತಗೊಂಡು ಒಂದು ಸಮಗ್ರವಾಗಿ ಅಧ್ಯಯನದಲ್ಲಿದ್ದು ಅದರ ಪಾಲನೆಯಲ್ಲಿ ಇರಬೇಕು. ಅದರ ಪಾಲನೆಯನ್ನು ಮಾಡ್ತಾನೆ ಇರಬೇಕು. ಎಲ್ಲವನ್ನು ತಗೋಬೇಕು, ಎಲ್ಲವನ್ನು ತಗೊಂಡು ಎಲ್ಲವನ್ನು ಅನುಕರಣೆ ಅಂದರೆ ಆ ಇಲ್ಲಿ ಇರುವಂತಹ ಗ್ರಂಥಗಳಲ್ಲಿರುವಂತಹ ಜೀವನದ ಸಾರ, ಆ ಜೀವನದ ಸಾರ, ಜೀವನದ ಒಂದು ಕ್ರಮಗಳು ಏನಿದೆ ಇದನ್ನೆಲ್ಲ ತಗೊಳ್ಬೇಕಾಗತ್ತೆ. ಹಾಗಾಗಿ ವೀಕ್ಷಕರೇ, ಇಂತಹ ಒಂದು ಕ್ರಿಯೆಗಳಲ್ಲಿ, ಇಂತಹ ಒಂದು ಜೀವಿಗಳ ಆತ್ಮಗಳ ಒಂದು ಮನುಷ್ಯನ ಉದ್ಧಾರಕ್ಕೆ, ಏಳಿಗೆಗೆ, ಆತ್ಮದ ಉದ್ಧಾರ ಏಳಿಗೆಗೆ ಈ ಗ್ರಂಥಗಳು ಸಹಾಯಕಾರಿಯಾಗಿರುತ್ತೆ. ಗ್ರಂಥಗಳನ್ನು ನಿರ್ಲಕ್ಷಿಸಬಾರ್ದು. ಗ್ರಂಥಗಳು ಯುಗನೇ ಸಂರಕ್ಷಣೆ ಮಾಡುತ್ತೆ. ಈ ಥರ ಆತ್ಮಗಳನ್ನು, ದೇಹಗಳನ್ನು ಸಂರಕ್ಷಿಸುತ್ತೆ. ದೇವರು ಹುಟ್ಟುವಂಥ ಅವಶ್ಯಕತೆ ಇಲ್ಲ, ಗ್ರಂಥಗಳೇ ಸಾಕು. ದೇವರು ಹುಟ್ಟುವ ಅವಶ್ಯಕತೆ ಇಲ್ಲ. ಅವ್ರು ಕೊಟ್ಟಿರುವಂಥ ಗ್ರಂಥಗಳನ್ನು ಅಧ್ಯಯನ ಮಾಡಿ ಜೀವನ ಕ್ರಮಗಳನ್ನ ಆ ರೀತಿ ನಡೆಸ್ಕೊಂಡು ಹೋಗ್ತು ಅಂತ ಹೇಳಿದ್ರೆ ದೇವರು ಭೂಮಿ ಮೇಲೆ ಮತ್ತೆ ಬರುವಂತಹ ಅವತಾರ ಎತ್ತುವಂತಹ ಅವಶ್ಯಕತೆ ಇಲ್ಲ ವೀಕ್ಷಕರೇ. ಹಾಗಾಗಿ ಈ ಧರ್ಮಗಳನ್ನು ಬಿಡಬಾರ್ದು. ಕಾಲ ಕಾಲಕ್ಕೂ ಯಾವುದೇ ಹುಟ್ಟಲು, ಯಾವುದೇ ಇದರಲ್ಲಿದ್ದರೂ ಒಂದು ಗ್ರಂಥಗಳ ಅಧ್ಯಯನ, ಗ್ರಂಥಗಳನ್ನು ಅಧ್ಯಯನ ಮಾಡ್ತಾನೆ ಇರಬೇಕು. ಗ್ರಂಥಗಳನ್ನು ನಿರ್ಲಕ್ಷಿಸಲೇಬಾರ್ದು. ಯಾರೂ ಇಲ್ಲ, ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ, ಯಾರು ಇದು ಮಾಡ್ತಿಲ್ಲ ಅಂತಲ್ಲ. ಈಗ ಅಕಸ್ಮಾತ್ ನಿಮಗೆ ಗೊತ್ತಾಗ್ತಿದೆ ಅಲ್ವಾ, ಗೊತ್ತಾದರೆ ಸಾಕು. ಗ್ರಂಥಗಳನ್ನು ಯಾವುದೇ ಜನ್ಮದಲ್ಲಾದರೂ ಗೌರವಿಸಬೇಕು. ಗ್ರಂಥಗಳನ್ನ ಫಾಲೋ ಮಾಡ್ತಾ ಹೋಗ್ತಾ ಇರಬೇಕು. ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಇರಬೇಕು. ಎಲ್ಲ ಗ್ರಂಥಗಳನ್ನು ಸ್ವೀಕರಿಸಬೇಕು, ಅಧ್ಯಯನ ಮಾಡಬೇಕು, ಎಲ್ಲವನ್ನು ತಗೊಳ್ಬೇಕಾಗುತ್ತೆ, ಎಲ್ಲವನ್ನು ಪರಿಗಣಿಸಬೇಕಾಗುತ್ತೆ. ಇದು ಜನ್ಮ 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 ಜನ್ಮಕ್ಕೂ ಮತ್ತೊಂದು ಏನು ಕಾಲಗಳು ಕಳೆದು ಬಂದಿದೆ, ಯುಗಗಳು ಕಳೆದು ಬಂದಿದೆ. ಅದರದೇ ಆದಂತಹ ಯುಗಗಳಿಗೆ ಅದರದೇ ಆದಂತಹ ಗ್ರಂಥಗಳು ಬಂದಿದೆ. ಎಲ್ಲವನ್ನು ಅಧ್ಯಯನ ಮಾಡ್ತಾ ಇರಬೇಕು. ಗ್ರಂಥಗಳಿಗೆ ಪ್ರಾಶಸ್ತ್ಯ ಕೊಡ್ತಾ ಇರಬೇಕು. ಗ್ರಂಥ ಒಂದು ಇರುವೆಯನ್ನು ಸಹ ಬದುಕಿಸುತ್ತೆ. ಮತ್ತೊಂದು ಜೀವಿಯಿಂದ, ಬಲಿಷ್ಠವಾದಂತಹ ಮನುಷ್ಯ ಜೀವಿಯಿಂದ ಹಾನಿಯಾಗೋದಕ್ಕೆ ಗ್ರಂಥಗಳು ಬಿಡೋದಿಲ್ಲ. ಅಂತಹ ಒಂದು ಗ್ರಂಥ ಮನುಷ್ಯನ ಉದ್ಧಾರಕ್ಕೆ, ಅವನ ಆತ್ಮಗಳ ಉದ್ಧಾರಕ್ಕೆ ಕಾರಣವಾಗಿರುತ್ತೆ. ಹಾಗಾಗಿ ಗ್ರಂಥಗಳ ಅಧ್ಯಯನ, ಗ್ರಂಥಗಳಲ್ಲಿ ಹೇಳಿರೋ ಹಾಗೆ ಜೀವನದ ಕ್ರಮಗಳು, ಜೀವನದ ಸಾರ, ಎಲ್ಲ ಗ್ರಂಥಗಳನ್ನು ಸ್ವೀಕರಿಸಬೇಕು. ಅದು ಕುರಾನ್ ಆಗಿರ್ಬೋದು, ಬೈಬಲ್ ಆಗಿರ್ಬೋದು, ಬೌದ್ಧಿಸ್ಟಿಗೆ ಆಗಿರ್ಬೋದು, ಎಲ್ಲ ಆಗಿರ್ಬೋದು ವೀಕ್ಷಕರೇ, ಎಲ್ಲವನ್ನು ತಗೊಳ್ಬೇಕಾಗತ್ತೆ, ತಗೊಂಡು ಸ್ವೀಕರಿಸಬೇಕಾಗತ್ತೆ. ಇದನ್ನು ಪ್ರತಿಯೊಬ್ಬರು ಹೇಳ್ತಾನೆ ಕಾಲದ ಉದ್ದಗಲಕ್ಕೂ ಬರಬೇಕಾಗುತ್ತೆ. ಒಬ್ಬ ವ್ಯಕ್ತಿ ಮರಣಿಸಿದ ನಂತರ ಮತ್ತೊಂದು ಜನ್ಮ ಆದ್ರೂ ಆ ಮಾತುಗಳು ಬರ್ತಾ ಇರಬೇಕಾಗುತ್ತೆ. ಆ ಒಂದು 7 ಜನ್ಮದ ಕ್ರಿಯೆಗಳು ದಾಟಿ ಹೋಗೋದಕ್ಕೆ ಒಂದು ದಾರಿ ಇರುತ್ತೆ. ಈ ಕಾಲದ ಚಕ್ರ ಏನಿದೆ,
ಅದರದೇ ಆದಂತಹ ಪಾಪ ಕರ್ಮಗಳ ಅನುಸಾರ ಮನುಷ್ಯ ತನ್ನದೇ ಆದಂತಹ ಪಾಪಗಳನ್ನು ಹೊತ್ತು ನಿಂತಿರ್ತಾನೆ. ಒಂದು ಮೂಟೆಯನ್ನು, ಆ ಮೂಟೆನ ಇಳಿಸೋದಕ್ಕೆ ಸಹ ಸಹಾಯಕಾರಿಯಾಗಿರುತ್ತೆ ಗ್ರಂಥಗಳು. ಹಾಗಾಗಿ ಗ್ರಂಥಗಳ ಅಧ್ಯಯನ, ಗ್ರಂಥಗಳ ಹಿಂಬಾಲಿಸುವಿಕೆ ಆಗಬೇಕಾಗುತ್ತೆ. ಅದು 7 ಜನ್ಮದಲ್ಲೂ ಆಗ್ತಾ ಇರಬೇಕಾಗುತ್ತೆ. 7 ಜನ್ಮದಲ್ಲೂ ಆಗ್ತಾ ಇರಬೇಕು ಅಂತ ಹೇಳಿದ್ರೆ ಇಲ್ಲಿ ಇರುವಂತಹ ಮನುಷ್ಯ ಕುಲ ಅನ್ನೋದೇನಿದೆ ಅದು ಸಹ ಗ್ರಂಥಗಳ ಬಗ್ಗೆ ಆದಷ್ಟು ಬರುತ್ತಿರುವಂಥ ಪೀಳಿಗೆಗಳಿಗೆ ಹೇಳ್ತಾ ಇರಬೇಕಾಗುತ್ತೆ. ಯಾರಿಗೆ ಎಷ್ಟು ಇದಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲರೂ ಸಹ ಅದರದೇ ಆದಂತಹ ಪ್ರಶ್ನಾತೀತವಾಗಿ ಇರುವಂತಹ ಸನ್ನಿವೇಶ ವೀಕ್ಷಕರೇ. ಏನು ಅನ್ನೋದು ಅವರಿಗೆ ಗೊತ್ತಿರುವಂಥದ್ದು. ನಾನು ಯಾರು ಅನ್ನೋದೇ ಒಂದು ಪ್ರಶ್ನೆ ಅನ್ನೋದು ಒಂದು ಹೇಗಿದೆ, ಹಾಗೆ ಬೇರೆ ಎಲ್ಲವೂ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ಉತ್ತರ ಗ್ರಂಥಗಳಲ್ಲಿದೆ. ಹಾಗಾಗಿ ಗ್ರಂಥಗಳ ಅಧ್ಯಯನ ಮಾಡಿದ್ರೆ ಸಾಲದು, ಅದೇ ರೀತಿ ನಡ್ಕೊಳ್ಬೇಕಾಗುತ್ತೆ. ದೇವರನ್ನು ಪ್ರೀತಿಸೋದು ಅದು ಒಂದಿದು, ಪ್ರೀತಿಸೋದು ಬೇರೆ ವೀಕ್ಷಕರೇ. ಒಂದು ನಡ್ಕೊಳ್ಳೋ ರೀತಿಯೂ ಬೇರೆ ಆಗಿರುತ್ತೆ. ಹಾಗಾಗಿ ಏನೋ ಕೆಲವೊಬ್ಬರು ಪ್ರಶ್ನಾತೀತವಾಗಿ ಪ್ರಶ್ನೆಯನ್ನು ಹೊಂದಿರ್ತಾರೆ. ಅಂತಹ ಪ್ರಶ್ನೆಗಳು ಹೊಂದಿದರೆ ಇದೆಲ್ಲ ಸಹ ಕೆಲವೊಂದು ಎಷ್ಟೋ ಬಗೆಯಲ್ಲಿ ಉತ್ತರ. ಎಷ್ಟೋ ಒಂದು ಅರಿಯದೇ ಇರುವಂತಹ ಮುಂದಿನ ಒಂದು ಹೆಜ್ಜೆಗೆ ಇದು ಮುಖ್ಯವಾದ ದಾರಿ. ಮತ್ತೊಂದು ದಾರಿಗೆ ದಾರಿ. ಯುಗಗಳು ಕಳೆದರೂ ಗ್ರಂಥಗಳ ಬೆಲೆಗಳನ್ನು ಹೇಳ್ತಾ ಇರಬೇಕು, ಉಳಿಸ್ತಾ ಇರಬೇಕು. ಪ್ರತಿಯೊಂದು ಗ್ರಂಥಗಳನ್ನು ಉಳಿವಿಕೆಗಳಲ್ಲಿ ಆ ಕಾಲಾತೀತವಾಗಿ ಇರುವಂತಹ ಮನುಷ್ಯಕುಲ ಮಾಡ್ತಾ ಇರಬೇಕು. ಅದು ಮತ್ತೊಂದು ಜೀವಿಗೆ ಆಧಾರವಾಗಿರುತ್ತೆ. 7 ಜನ್ಮ ದಾಟಿ ಮತ್ತೊಂದು ಪ್ರಕ್ರಿಯೆಗೆ ಹೋಗುವ ಸಾಧ್ಯತೆ ಇರುತ್ತೆ. ಏನು ಇವತ್ತು ಬಯಸ್ತಿದ್ದಾರೆ ಎಷ್ಟೋ ಮಂದಿಗಳಲ್ಲಿ, ಎಷ್ಟೋ ಸಂಖ್ಯೆಗಳಲ್ಲಿ, ಎಷ್ಟೋ ಪರ್ಸೆಂಟ್ ಜನ ಏನೋ ಒಂದು ಬಯಸ್ತಾ ಇರ್ತಾರೆ. ಅದು ಬಯಸಬೇಕು, ಅದು ಇರಬೇಕು ಅಂತಂದರೆ ಈ ಒಂದು ಅರಿವನ್ನು ಇಟ್ಕೊಳ್ಬೇಕು. ಎಷ್ಟು ಜನ್ಮ ಅನ್ನೋದು ಗೊತ್ತಿಲ್ಲ. ಜನ್ಮಾತೀತವಾಗಿ ಜನ್ಮಗಳನ್ನ ತೊಗೊಂಡ್ರೆ 7 ಜನ್ಮ ಅಂತ ತೊಗೊಂಡ್ರೆ ಎಷ್ಟಿದೆ ಅಂತ ಗೊತ್ತಿಲ್ಲ. ಈ ಜನ್ಮದಲ್ಲಿ ಒಳ್ಳೆಯದು ಮಾಡಿರ್ಬೋದು, ಅಥವಾ ಇನ್ನೂ ಜನ್ಮ ಅನ್ನೋದು ಅವರ ಇದರಲ್ಲಿ ಇರ್ಬೋದಾದ ಸಾಧ್ಯತೆಯೂ ಇರ್ಬೋದು. 7 ಜನ್ಮ ಅಂತ ಇದೆ. ಹಾಗಾಗಿ ಇಂತಹ ಒಂದು ಜನ್ಮಗಳ ಪ್ರಕ್ರಿಯೆಗಳಲ್ಲಿ ಇಂತಹ ಒಂದು ಗ್ರಂಥಗಳನ್ನು ಅಧ್ಯಯನ ಮಾಡಿ ಅದರ ಒಂದು ದಾರಿಯಲ್ಲಿ ನಡೆದುಕೊಂಡು ಹೋಗೋದು ಆ ಒಂದು 7 ಜನ್ಮಕ್ಕೂ ದಾರಿ. ಆ 7 ಜನ್ಮಕ್ಕೂ ಒಂದು ಕಟ್ಟಕಡೆಯ ಒಂದು ದ್ವಾರ ತೆರೆಯೋದಕ್ಕೆ ಈ ಗ್ರಂಥಗಳ ಹಿಂಬಾಲಿಸುವಿಕೆ 7 ಜನ್ಮದಲ್ಲೂ ಮಾಡಬೇಕಾಗುತ್ತೆ. ಪ್ರತಿ ಜನ್ಮದಲ್ಲೂ ಗ್ರಂಥಗಳನ್ನು ಬಿಡದೆ ಹಿಡ್ಕೊಳ್ಬೇಕಾಗುತ್ತೆ. ಅದು ಪ್ರತಿ ಗ್ರಂಥಗಳನ್ನು ಗೌರವಿಸಬೇಕಾಗುತ್ತೆ. ಪ್ರತಿ ಗ್ರಂಥಗಳನ್ನು ಹಿಡಿದುಕೊಳ್ಬೇಕಾಗುತ್ತೆ. ಅದರ ಆಧಾರದ ಮೇಲೇ ನಡೆದುಕೊಳ್ಬೇಕಾಗುತ್ತೆ. ಹಾಗಾಗಿ ವೀಕ್ಷಕರೇ, ಗ್ರಂಥಗಳನ್ನು ಹಿಂಬಾಲಿಸಿ, ಗ್ರಂಥಗಳನ್ನು ಅಧ್ಯಯನ ಮಾಡಿ, ಗ್ರಂಥಗಳ ಜೀವನ ಕ್ರಮಗಳನ್ನು ಪಾಲಿಸಬೇಕು. ಗ್ರಂಥಗಳನ್ನು ನಿರ್ಲಕ್ಷಿಸೋದು ಬೇಡ. ಎಷ್ಟು 100 ಮಂದಿಗೆ ಅವಶ್ಯಕತೆ ಕೆಲವೊಂದು ವಿಚಾರದಲ್ಲಿ ಅರಿವಿಗೆ ಬಾರದ ಅವಶ್ಯಕತೆ ಇಲ್ಲದೇ ಇರ್ಬೋದು. ಆ 100 ಜನದಲ್ಲಿ ಅಥವಾ 100 ಜನ ಬಿಟ್ಟು ಒಂದು 3 ಜನ, 103ರಲ್ಲಿ 100ಕ್ಕೆ ಬೇಡದಿರ್ಬೋದು. ಇನ್ನು 3 ಜನಕ್ಕೆ ಏನೋ ಒಂದು ಬೇಕಾಗಿರುತ್ತೆ. ಆ 3 ಜನ ಇವರ ಒಂದು ನಿರ್ಲಕ್ಷ್ಯದಿಂದ ಆ 3 ಜನಕ್ಕೆ ಹಾನಿಯಾಗಬಾರದು. ಅವರು ತನ್ನ ದಾರಿಯನ್ನು, ತನ್ನ ಒಂದು ಮೂಲವನ್ನು ಹಿಡ್ಕೊಳ್ಬೇಕಾಗುತ್ತೆ. ಅಂಥವ್ರು ಯಾರಾದರೂ ಇದ್ದರೆ ಗಮನ ಕೊಡಿ. ಇದು ಜನ್ಮಕ್ಕೂ ಗ್ರಂಥದ ಮೌಲ್ಯಗಳನ್ನು ಕಾಲ ಕಳೆದರೂ ಉಳಿಸ್ತಾ ಹೋಗ್ತಾ ಇರಬೇಕಾಗುತ್ತೆ. ಅದನ್ನು ಸಾರಿ ಹೇಳ್ತಾ ಇರಬೇಕಾಗುತ್ತೆ. ಬರೀ ಒಂದು ಮಾತ್ರ ಗ್ರಂಥಗಳನ್ನು ಹೇಳೋದಲ್ಲ, ಒಂದು ಮತದ್ದು ಮಾತ್ರ ಸಾರದಲ್ಲ. ಪ್ರತಿಯೊಂದು ಧರ್ಮದ, ಪ್ರತಿಯೊಂದು ಮತದ ಗ್ರಂಥದ ಸಾರವನ್ನು, ಅದರ ಕ್ರಮಗಳನ್ನು ಹೇಳ್ತಾ ಇರಬೇಕು ವೀಕ್ಷಕರೇ, ಸಾರ್ತಾ ಇರಬೇಕು. ಹಾಗಾಗಿ ಇವತ್ತು ಅದೆಲ್ಲ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಇದರಲ್ಲೂ ಮಾಡ್ತಾಯಿದ್ದಾರೆ. ಭಗವದ್ಗೀತೆ ಬಗ್ಗೆ ಮಾಡ್ತಾಯಿದ್ದಾರೆ, ಕುರಾನ್ ಬಗ್ಗೆ ಮಾಡ್ತಾಯಿದ್ದಾರೆ, ಬೈಬಲ್ ಬಗ್ಗೆ ಮಾಡ್ತಾರೆ, ಇದೆಲ್ಲ ಮಾಡ್ತಾಯಿದ್ದಾರೆ. ಹಾಗಾಗಿ ಎಷ್ಟು ಜನ ಗಮನ ಕೊಡ್ತಾಯಿದ್ದಾರೆ, ಎಷ್ಟು ಜನ ಗಮನ ಕೊಡ್ತಿಲ್ಲ ಅನ್ನೋದು
ತಿಳಿಯದೇ ಇರುವಂಥ ವಿಚಾರ. ಎಷ್ಟು ಜನ ಅದನ್ನು ತಿಳಿದು ಅನುಸರಿಸ್ತಾ ಇಲ್ವೋ ಅದು ಸಹ ತಿಳಿಯದೇ ಇರೋಂತಹ ವಿಚಾರ. ನೀವು ಎಷ್ಟೇ ಜನ್ಮ ಎತ್ತು ಬಂದು ಎಷ್ಟೇ ಇದು ಮಾಡಿ ಬಂದ್ರೂ ಇಂತಹ ಗ್ರಂಥಗಳನ್ನು ಅಧ್ಯಯನ ತುಂಬ ಅವಶ್ಯಕ. ನೀವೇನೇ ಬಯಸ್ತಿದ್ದೀರಾ, ನಿಮ್ಗೆ ಏನು ಒಳಗೆ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮೂಲವಾಗಿ ಆ ಒಳಗೆ ಏನಿದೆ, ನಿಮ್ಮಲ್ಲಿ ಏನು ಪ್ರಶ್ನಾತೀತವಾಗಿ ಪ್ರಶ್ನೆ ಏನಿದೆ, ಆ ಪ್ರಶ್ನೆಗೆ ಉತ್ತರನೇ ಜನ್ಮಕ್ಕೂ ಗ್ರಂಥಗಳೇ. ಹಾಗಾಗಿ ಈ ಒಂದು ದೇಹ ಸ್ವರೂಪದಲ್ಲಿದ್ದಾಗಲೂ ಗ್ರಂಥಗಳ ಅಧ್ಯಯನ ಮಾಡಿ ಅದನ್ನು ರೂಢಿಸಿಕೊಂಡು ಆತ್ಮಗಳನ್ನು ದಂಡಿಸಿಕೊಂಡು ದೇಹ ತ್ಯಜಿಸಿದ ನಂತರ ಸಹ ಆ ಒಂದು ಕ್ರಮಗಳಲ್ಲಿ ಅದರದೇ ಆದಂತಹ ರೀತಿಗಳಲ್ಲಿ ಹೋಗ್ತಾ ಇರಬೇಕಾಗುತ್ತೆ. ಆಗ ಆತ್ಮದಲ್ಲೂ ಸಹ ಪಾಪಗಳನ್ನು ಮಾಡಿಕೊಳ್ಳುವಂತಹ ಕ್ರಿಯೆಗಳು ಕಡಿಮೆ ಆಗುತ್ತೆ. ಆತ್ಮದ ಕರ್ಮವನ್ನು ಸವಿಯೋದಕ್ಕೆ ದಾರಿಯಾಗುತ್ತೆ. ಆತ್ಮಗಳಿಗೂ ಧರ್ಮ ಇದೆ, ದೇಹ ಸ್ವರೂಪದಲ್ಲಿರುವ ಜೀವಿಗಳಿಗೂ ಧರ್ಮ ಇದೆ. ದೇಹಕ್ಕೆ ಮಾತ್ರ, ದೇಹ ಜೀವಿಗಳಿಗೆ ಮಾತ್ರ ಧರ್ಮ ಇಲ್ಲ, ಆತ್ಮಗಳಿಗೂ ಧರ್ಮ ಇದೆ. ಗ್ರಂಥಗಳ ಸಾರವನ್ನು ಪ್ರಪಂಚಕ್ಕೆ, ಮುಂಬರುವ ಪೀಳಿಗೆಗೆ ಅದರ ವಿಚಾರಗಳನ್ನು ಸಾರ್ತಾ ಇರೋಣ, ಅದರ ಮೌಲ್ಯಗಳನ್ನು ಎತ್ತಿಡುವಂಥ ಕೆಲಸಗಳಾಗಬೇಕು. ಅದರ ಪಠಣೆ ಪ್ರತಿಯೊಂದು ಮನೆಗಳಲ್ಲಿ ಆಗಬೇಕು. ಅದರ ಜೀವನ ಕ್ರಮಗಳು ಆಗಬೇಕು. ಅದು ಸಾತ್ವಿಕ ಜೀವನ, ಸಾತ್ವಿಕ ದಾರಿನ ತೋರಿಸ್ಕೊಡುತ್ತೆ. ಆ ಸಾತ್ವಿಕ ದಾರಿನೇ ಒಂದು ದೇಹ ಸಮೇತ ಅದರದೇ ಆದಂತಹ ನೆಮ್ಮದಿ ಕಂಡುಕೊಳ್ಳಲು ಸಾಧ್ಯ. ಆತ್ಮ ಸಹ ಸಾತ್ವಿಕ ಮಾರ್ಗದಲ್ಲೇ ನೆಮ್ಮದಿ ಕಂಡುಕೊಳ್ಳಲು ಸಾಧ್ಯ. ಎಷ್ಟೇ ಇದ್ದರೂ, ಎಷ್ಟೇ ಇದು ಮಾಡಿದ್ರು ನೆಮ್ಮದಿ ಅನ್ನೋದು ಅತಿ ಮೌಲ್ಯವಾದಂಥದ್ದು. ಆ ಮೌಲ್ಯವಾದಂತಹ ನೆಮ್ಮದಿ ಸಿಗೋದು ಸಾತ್ವಿಕ ಜೀವನದಲ್ಲಿ. ಆ ಸಾತ್ವಿಕ ಜೀವನ, ಸಾತ್ವಿಕ ಮಾರ್ಗ ತೋರಿಸೋದು ಇಂತಹ ಗ್ರಂಥಗಳು ವೀಕ್ಷಕರೇ. ಹಾಗಾಗಿ ಗ್ರಂಥಗಳನ್ನು ಅಧ್ಯಯನ ಮಾಡಿ, ಗ್ರಂಥಗಳ ಜೀವನ ಕ್ರಮಗಳನ್ನು ಅನುಸರಿಸಿ ಮುಂಬರುವ ಪೀಳಿಗೆ, ಬರುತ್ತಿರುವಂಥ ಪೀಳಿಗೆಗಳಿಗೆ ಗ್ರಂಥದ ಮೌಲ್ಯಗಳನ್ನು ಹೇಳಿ ಅವರಿಗೆ ಮುಂದೆ ಅದರದೇ ಆದಂಥ ದಾರಿ ಇದ್ದರೆ ಅವ್ರಿಗೆ ದಾರಿ ಆಗಲಿ, ಯಾರಿಗೊಬ್ಬರಿಗೆ ದಾರಿ ಆಗಲಿ ಅನ್ನೋದೇನಿದೆ. 100 ಜನಕ್ಕೆ ಬೇಡದೋದ್ರೆ 103ರಲ್ಲಿ 100 ಜನಕ್ಕೆ ಬೇಡದಿರ್ಬೋದು. ಆ 3 ಜನ ಯಾರೋ ಇರ್ತಾರೆ, ಅಂಥವ್ರಿಗೆ ಅದು ದಾರಿ ತೋರುವಂಥದ್ದು ದಾರಿ ಸಿಗಲಿ. ಹಾಗಾಗಿ ಗ್ರಂಥಗಳ ಬಗ್ಗೆ ಹೇಳಬೇಕು. ಪ್ರತಿ ಗ್ರಂಥಗಳು ಸಹ ಅತ್ಯಮೂಲ್ಯವಾದದ್ದು ಜೀವಿಗಳಿಗೆ, ಆತ್ಮಗಳಿಗೆ, ಅಂತರಾತ್ಮಕ್ಕೆ. ನಮಸ್ಕಾರ ವೀಕ್ಷಕರೇ. ಎಲ್ಲವೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ ಎಲ್ಲರಿಗೂ